ನಮ್ಮ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರೋ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನಿಮಗೆ ಪೋಸ್ಟ್ ಮಾರ್ಟಮ್ ಅಥವಾ ಶವ ಪರೀಕ್ಷೆ ಅಂದ್ರೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ಸೂರಿ ಸಂತೆ ಚಾನೆಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರ ಸರ್. ತಾವು ನಮ್ಮ ವೀಕ್ಷಕರಿಗೆ ಪೋಸ್ಟ್ ಮಾರ್ಟಮ್ ಅಥವಾ ಶವ ಪರೀಕ್ಷೆ ಅಂದ್ರೆ ಏನು, ಇದನ್ನು ಯಾರು ಯಾವಾಗ ಯಾವ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಈಗ ನಾನು ತಮ್ಗೆ ಹೇಳಬೇಕಾಗಿರೋ ವಿಷಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಪೋಸ್ಟ್ ಮಾರ್ಟಮ್ ಅಂದ್ರೆ ಏನು ಅಂತ ನಾನು ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೋಸ್ಟ್ ಮಾರ್ಟಮ್ ಅಂದ್ರೆ ಶವ ಪರೀಕ್ಷೆ. ಆ ಶವನ ಪರೀಕ್ಷೆ ಮಾಡಿ ಆ ಶವ ಯಾವ ಕಾರಣದಿಂದ ಆ ಮನುಷ್ಯ ಅಥವಾ ವ್ಯಕ್ತಿ ಸತ್ತ ಅಂತ ವೈದ್ಯರು ತಿಳಿಸುವುದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಥವಾ ಶವ ಪರೀಕ್ಷಾ ವರದಿ. ಈಗಾಗಲೇ ನಾನು ನಮ್ಗೆ ಹೇಳಿದ್ದೀನಿ, ಒಬ್ಬ ಮನುಷ್ಯ ಸತ್ತರೆ ಅದು ಸ್ವಾಭಾವಿಕನೋ ಅಥವಾ ಅಸ್ವಾಭಾವಿಕನೋ ಅಂತ ಗೊತ್ತಾಗುತ್ತೆ. ಇದನ್ನ ಕಂಡುಹಿಡಿಯದೆ ನಾವು ಅದನ್ನ ಸ್ವಾಭಾವಿಕನೋ ಅಸ್ವಾಭಾವಿಕನೋ ಅಂತ ಹೇಳಿದ್ರೆ ಆಗುದಿಲ್ಲ. ಅಂದ್ರೆ ಅದು ನ್ಯಾಚುರಲ್ ಡೆತ್ ಅಥವಾ ಅನ್ಯಾಚುರಲ್ ಡೆತ್ ಅಂತ ನಾವು ಹೇಳೋದಿಲ್ಲ, ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಇದನ್ನ ಸರ್ಟಿಫೈ ಮಾಡೋದು, ಅಥೆಂಟಿಕೇಟೆಡ್ ಅಥಾರಿಟಿ ಯಾರು ಅಂದ್ರೆ ವೈದ್ಯರು. ಇವಾಗ ನಾನು ತಮ್ಗೆ ಹೇಳಿದ್ದೀನಿ, ಮನುಷ್ಯ ಹಲವಾರು ರೀತಿಯಲ್ಲಿ ಸಾಯುವ. ಒಂದು ನ್ಯಾಚುರಲ್ ಅಂದ್ರೆ ಒಬ್ಬ ಮನುಷ್ಯನ ಕಾಯಿಲೆ ಬರುತ್ತೆ, ಆತ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ ಅಥವಾ ಮನೆಗೆ ತೀರೋಗ್ತಾನೆ ಅಥವಾ ಹಾಸ್ಪಿಟಲ್ ತೀರೋಗ್ತಾನೆ, ಅವೆಲ್ಲ ಪೋಸ್ಟ್ ಮಾರ್ಟಮ್ ಪರಿಣಿತಿಗೆ ಬರೋದಿಲ್ಲ. ಸೊ ಪೋಸ್ಟ್ ಮಾರ್ಟಮ್ಗೆ ಯಾವ್ಯಾವ ಬರುತ್ತೆ? ಪೋಸ್ಟ್ ಮಾರ್ಟಮ್ಗೆ ಅಸಹಜ ಸಾವು, ಅನ್ಯಾಚುರಲ್ ಡೆತ್ ಅಂದ್ರೆ ಅಸ್ವಾಭಾವಿಕ ಸಾವುಗಳು ಬರುತ್ತೆ. ಅಂತ ಸಾವುಗಳು ಬಂದಾಗ ಪೊಲೀಸರು ಮೊದಲು ಅದನ್ನ ಇನ್ವೆಸ್ಟ್ ಮಾಡಿ, ಅಂದ್ರೆ ಶವ ತನಿಖೆಯನ್ನ ಮಾಡಿ ಆ ಶವ ತನಿಖಾ ವರದಿಯನ್ನ ಸಂಬಂಧಪಟ್ಟ ತಹಶೀಲ್ದಾರಿಗೆ ಕಳಿಸಿ ಅದನ್ನ ಒಂದು ನ್ಯಾಯಾಲಯಕ್ಕೂ ಕಳಿಸಿ ನಂತರ ಅಂತ ಶವವನ್ನ ವೈದ್ಯರಿಗೆ ಕಳಿಸ್ಕೊಡ್ತಾರೆ, ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ತಾರೆ. ಅಲ್ಲಿ ವೈದ್ಯರು ಮೊದಲು ಆ ಶವವನ್ನ ನೋಡಿ ಆ ಶವದ ಮೇಲ್ಭಾಗದಲ್ಲಿ ಮೇಲ್ನೋಟಕ್ಕೆ ಏನೆಲ್ಲ ಕಾಣುತ್ತೆ ಅದನ್ನ ಮಾಡ್ತಾರೆ. ಉದಾಹರಣೆಗೆ ಅದರ ಮೂಗಿನಲ್ಲಿ ರಕ್ತ ಬರ್ತಾ ಇರುತ್ತೆ, ಕಿವಿಯಲ್ಲಿ ರಕ್ತ ಬರ್ತಾ ಇರ್ತದೆ, ಆ ಶವದ ಒಂದು ಬಣ್ಣನೆ ಬದಲಾಯಿಸಿರುತ್ತೆ, ಮೈ ಮೇಲೆಲ್ಲ ಗಾಯಗಳಾಗಿರುತ್ತೆ ಅಥವಾ ಹಾವು ಕುಚ್ಚು ನಿಂತಿರುತ್ತೆ, ಇದನ್ನೆಲ್ಲ ಬರ್ಕೊಳ್ತಾರೆ. ಅಂದ್ರೆ ಶವ ಪರೀಕ್ಷೆಯಲ್ಲಿ ವೈದ್ಯರು ಮೇಲ್ನೋಟಕ್ಕೆ ಕಾಣುವಂತಹ ಗಾಯಗಳು, ಗುರುತುಗಳು ಮತ್ತು ಮಾರ್ಕ್ಗಳೆಲ್ಲ ಬರ್ಕೊಳ್ತಾರೆ. ನಂತರ ಅಂತಹ ಶವವನ್ನ ಡಿಸೆಕ್ಷನ್ ಅಂದ್ರೆ ಆ ಶವವನ್ನ ತುಂಡುಕೊಂಡು ಮಾಡ್ತಾರೆ. ಆ ತುಂಡುಕೊಂಡು ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ. ಇರಾನಂತ ಹೇಳಿದ್ದೀನಿ, ಮೇಲ್ನೋಟಕ್ಕೆ ಕಂಡ ಗಾಯಗಳನ್ನೆಲ್ಲ ಬರ್ಕೊಳ್ತಾನೆ ಅಂತ. ಹಾಗೆ ಅದೇ ಗಾಯಗಳು ಆ ಶವದ ಒಳಗೆ ಅಂದ್ರೆ ಡೆತ್ ಎಷ್ಟಿರುತ್ತೆ ಅಥವಾ ಆ ಒಂದು ಕರುವನ್ನ ಪರೀಕ್ಷಿಸಿದಾಗ ಅವನು ವಿಷವನ್ನ ತೆಗೆದುಕೊಂಡು ಸತ್ತನೆ ಅಥವಾ ಹಾವು ಕಚ್ಚಿ ಸತ್ತನೆ ಅಂತ ಆಗ ಅವರು ಆಗ ಆ ವೈದ್ಯರು ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಅದರಲ್ಲಿ 3 ಭಾಗಗಳು. ಮೊದಲನೇ ಭಾಗದಲ್ಲಿ ಏನ್ ಬರುತ್ತೆ ಅಂದ್ರೆ ಆ ಒಂದು ಸತ್ತಂತಹ ವ್ಯಕ್ತಿಯ ಸತ್ತಂತ ವ್ಯಕ್ತಿಯ ಹೆಸರು, ಪೊಲೀಸ್ ಠಾಣೆ ಹೆಸರು, ಅವನ ತಂದೆ ಹೆಸರು ಅಥವಾ ಅವನ ವಾರದಾರ ಹೆಸರೆಲ್ಲ ಇರುತ್ತೆ, ಅಥವಾ ಅವನು ಯಾವ ಊರ್ನು ಅಥವಾ ಏನ್ ಕೆಲಸ ಮಾಡ್ತಾ ಇದ್ದ ಅಥವಾ ಯಾವ ಪೊಲೀಸ್ ಸ್ಟೇಷನ್ ಸರದಿಯಲ್ಲಿ ಸತ್ತ ಅನ್ನೋದು ಮೊದಲನೇ ಭಾಗದಲ್ಲಿ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ 2ನೇ ಭಾಗದಲ್ಲಿ
ಆ ಒಂದು ಶವದ ಮೇಲೆ ಏನೆಲ್ಲ ಗಾಯಗಳು ಉಂಟಾಯಿತು, ಅಥವಾ ಆ ಶವ ಯಾವ ಬಣ್ಣ ಇತ್ತು, ಅಥವಾ ಅವಳ ಮೂಗಿನಿಂದ ರಕ್ತ ಬರ್ತಾ ಇತ್ತ, ಕಿವಿಯಿಂದ ರಕ್ತ ಬರ್ತಾ ಇತ್ತ, ಅಂದ್ರೆ ಮೇಲ್ಮೇಲೆ ಶವ ಯಾವ ರೀತಿ ಇತ್ತು ಅನ್ನೋದನ್ನ ಎರಡನೇ ಭಾಗದಲ್ಲಿ ಬರೀತಾರೆ. ಮೂರನೇ ಭಾಗ ಬಹಳ ಮುಖ್ಯವಾದದ್ದು. ಅಂದ್ರೆ ಅದನ್ನ ಡಿಸೆಕ್ಷನ್ ಮಾಡಿದ ಮೇಲೆ ಮೂರನೇ ಭಾಗ. ಈಗ ಒಬ್ಬ ಮನುಷ್ಯ ಹಲವಾರು ಕಡೆ ಗೇಟುಗಳನ್ನು ಮಚ್ಚುಗಳನ್ನು ಲಾಂಗಗಳನ್ನು ಹೊಡಿಸ್ಕೊಂಡು ಸತ್ತಾಗ ಪೊಲೀಸರು ಅಂತ ಶವವನ್ನ ಪೋಸ್ಟ್ಮಾರ್ಟಂಗೆ ಕಳಿಸಾಗ ಅಲ್ಲಿರೋ ವೈದ್ಯರು ಇದನ್ನೆಲ್ಲ ಪರೀಕ್ಷಿಸಿ ಆ ಗಾಯಗಳು ಎಷ್ಟು ಆಳಕ್ಕೆ ಇಳಿದಿದ್ದವು, ಅದರಿಂದ ಮೂಳೆ ಮುರಿದಿತ್ತ ಇಲ್ಲ, ಮತ್ತೆ ಇಂತಹ ಗಾಯಗಳು ಇಂತಹ ಮಾರಕಾಸ್ತ್ರಗಳಿಂದ ಆಗಿರಬಹುದು, ಆದ್ರಿಂದ ಇಂಥ ಸತ್ತ ಅಂತ ಒಂದು ಒಪಿನಿಯನ್ ಕೊಡ್ತಾರೆ. ಈಗ ಒಬ್ಬ ಮನುಷ್ಯ ವಿಷವನ್ನು ತೆಗೆದುಕೊಂಡು ಸತ್ತಾಗ ಆ ವಿಷ ಆತನ ಕರಳಲ್ಲಿರುತ್ತೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಕರುಳನ್ನ ಬೇರ್ಪಡಿಸಿ ಅದನ್ನ ಅಂದ್ರೆ ಅದರ ಒಳಗಡೆ ಇರುವ ಅಂಶಗಳನ್ನ ಪದಾರ್ಥಗಳನ್ನ FSLಗೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಂದ್ರೆ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಆ ಒಂದು ಆಹಾರ ಅಥವಾ ಆ ಒಂದು ಫುಡ್ ಯಾವ ಒಂದು ವಿಷಮಿಶ್ರಿತ ಆಗಿದೆ ಅಂತ ಅಲ್ಲಿ ಕಂಡುಹಿಡಿತಾರೆ. ಆ ರಿಪೋರ್ಟ್ ಅನ್ನ ಅವರು ಇದೇ ವೈದ್ಯರುಗಳಿಗೆ ಕಳಿಸ್ಕೊಡ್ತಾರೆ. ಆ ರಿಪೋರ್ಟ್ ಅನ್ನ ನೋಡಿ ವೈದ್ಯರು ಇಂತಹ ವ್ಯಕ್ತಿ ಇಂತಹ ವಿಷದಿಂದ ಸತ್ತ ಅಂತ ಒಂದು ಒಪಿನಿಯನ್ ಕೊಡ್ತಾರೆ. ಅಥವಾ ಹುಡುಗರು ಸತ್ತಿದ್ರೆ ಅವಾಗ ಅವ್ರೇನ್ ಮಾಡ್ತಾರೆ, ಇಂತಹ ಶವವನ್ನು ನಾವು ಪರೀಕ್ಷೆ ಮಾಡಿದ್ವಿ, ಈತ ಹೆಚ್ಚಾಗಿ ಕುಡಿದಿದ್ದ, ಕುಡಿದು ಬಿದ್ದು ಇಂಥವರು ಸಾಯುವ ಸಂಭವ ಇದೆ ಅಂತ ತಮ್ಮ ಒಪಿನಿಯನ್. ಇದನ್ನೆಲ್ಲ ನೋಡಿ ವೈದ್ಯರು ಕೊನೆಗೆ ತಮ್ಮ ಒಪಿನಿಯನ್ ಕೊಡ್ತಾರೆ. ಅಂದ್ರೆ ಕಾಸ್ ಆಫ್ ಡೆತ್ ಅಂದ್ರೆ ಆ ಮನುಷ್ಯ ಸಾಯಲು ಕಾರಣವೇನು ಅಂತ ಒಂದೇ ಒಂದು ವಾಕ್ಯದಲ್ಲಿ ಬರೀತಾರೆ. ಅದು ಏನಿರುತ್ತೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಶವ ಸಾಯಲು ಕಾರಣ ಏನು ಅಂತ ವೈದ್ಯರು ಹೇಳ್ತಾರಲ್ಲ, ಅದೇ ಪೋಸ್ಟ್ಮಾರ್ಟಮ್. ಸರ್, ಇದಕ್ಕೆ ಕನ್ನಡದಲ್ಲಿ ಮರಣೋತ್ತರ ಪರೀಕ್ಷೆ ಅಂತಾನೂ ಕೂಡ ಕರೀತಾರಲ್ಲ. ನೋಡಿ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಂದ್ರೆ ಒಂದೇ, ಮರಣೋತ್ತರ ಪರೀಕ್ಷೆ ಅಂದ್ರೆ ಒಂದೇ, ಅಥವಾ ಶವ ಪರೀಕ್ಷೆ ಅಂದ್ರೆ ಒಂದೇ. ಒಬ್ಬ ಮನುಷ್ಯ ಮನೆಯಲ್ಲಿ ಸತ್ತರೆ ಆ ಮನೆಯವರು ಆ ಬಾಡಿನ ಆಸ್ಪತ್ರೆ ಕರ್ಕೊಂಡೋದ್ರೆ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡೋದಿಲ್ಲ. ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ ಅಸಹಜ ಸಾವಿನಿಂದ ಸತ್ತಿರಬೇಕು, ಅಂದ್ರೆ ಅವನ ಸಾವು ಅನುಮಾನಕ್ಕೀಡಾಗಿರಬೇಕು. ಅಂತಹ ಸಂದರ್ಭದಲ್ಲಿ ಉದಾಹರಣೆಗೆ ಒಬ್ಬ ಮನುಷ್ಯ ಕೊಲೆಯಾದಾಗ, ಅಥವಾ ಒಬ್ಬ ಮನುಷ್ಯ ನೇಣು ಬಿಗಿದು ಸತ್ತಾಗ, ಅಥವಾ ಒಬ್ಬ ಮನುಷ್ಯ ವಿಷವನ್ನು ತೆಗೆದುಕೊಂಡು ಸತ್ತಾಗ, ಅಥವಾ ಒಬ್ಬ ಮನುಷ್ಯ ಮರದ ಮೇಲಿಂದ ಬಿದ್ದು ಸತ್ತಾಗ, ಅಥವಾ ಒಬ್ಬ ಮನುಷ್ಯ ಫ್ಯಾಕ್ಟರಿ ಕೆಲಸ ಮಾಡುವಾಗ ಆ ಮಿಷಿನ್ಗಳ ಹತ್ರ ಕೆಲಸ ಮಾಡುವಾಗ ಸತ್ತಾಗ, ಇಂತಹ ಸಂದರ್ಭದಲ್ಲಿ ಈ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅನ್ನೋದು ಬರುತ್ತೆ. ಸರ್, ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಲೆ ಅಥವಾ ಈ ತರ ಏನೋ ಬಂತು ಅಂತ ಇಟ್ಕೊಳ್ಳಿ, ಇದು ರಿಪೋರ್ಟ್ ಪೊಲೀಸರು ಹೋಗುತ್ತಾ ಅಥವಾ ಅಪರಾಧಿಯ ಮನೆ ಅವ್ರಿಗೆ ಹೋಗುತ್ತಾ, ಹೇಗೆ? ಇಂತಹ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನ ಇವಾಗ ಪೊಲೀಸರು ಮೊಕದ್ದಮೆಯನ್ನ ದಾಖಲು ಮಾಡಿ ನ್ಯಾಯಾಲಯಕ್ಕೆ FIR ಕಳಿಸ್ತಾರೆ. ಅದರಲ್ಲಿ ತನಿಖೆ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಪೊಲೀಸರು ಈ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ಅದನ್ನ ನ್ಯಾಯಾಲಯಕ್ಕೆ ಆ ಮೊಕದ್ದಮೆಯಲ್ಲಿ ಕಳಿಸ್ಕೊಡ್ತಾರೆ. ಇಷ್ಟಿದ್ದು ಒಂದು ವೇಳೆ ಮುಂದೆ ವ್ಯಕ್ತಿಗಳು ಅಂದ್ರೆ ಯಾವ ಶವದ ವಾರಸುದಾರರು, ಯಾವ ಶವದ ಸಂಬಂಧಿಗಳು ಅಂತ ಪೋಸ್ಟ್ಮಾರ್ಟಮ್ ಬೇಕು ಅಂದ್ರೆ ಅವರು ಆ ಸಂಬಂಧಪಟ್ಟ ವೈದ್ಯರ ಬಳಿಗೆ ಹೋಗಿ ಕೇಳಿದಾಗ ಅವರು ಒಂದು ಕಾಪಿಯನ್ನು ಕೊಡ್ತಾರೆ. ಅಥವಾ ವಕೀಲರ ಮುಖಾಂತರ ಒಂದು ಅರ್ಜಿಯನ್ನು ಹಾಕಿದ್ರು ಸಹ ಅದರ ಸರ್ಟಿಫೈಡ್ ಕಾಪಿಯನ್ನು ಕೊಡ್ತಾರೆ. ಓಕೆ, ಈ ಕಾಪಿ ಬಂದ ನಂತರ ಸರ್, ಈಗ ಸಪೋಸ್ ಕೊಲೆ ಆಗಿತ್ತು ಅಥವಾ ವಿಷ ತಗೊಂಡಿದ್ದು, ನೇಣು ಹಾಕೊಂಡಿದ್ದು, ಈ ತರ ರಿಪೋರ್ಟ್ ಬಂತು ಅಂತ ಇಟ್ಕೊಳ್ಳಿ. ಸೊ ಆ ನಂತರ ಬಾಡಿನ ವಾರಸುದಾರರಿಗೆ ಕೊಡ್ತಾರ ಅಥವಾ ಮತ್ತೆ ಮುಂದಿನ ಹೆಚ್ಚಿನ ಪರೀಕ್ಷೆಗೋಸ್ಕರ ಬಾಡಿನ ಶವಾಗಾರದಲ್ಲಿ ಇಟ್ಕೋತಾರ?
ಆ ಬಾಡಿನ ಡಿಸೆಕ್ಷನ್ ಮಾಡಿದಾಗ ಅದರಲ್ಲಿ ಸಂಪೂರ್ಣವಾದ ಭಾಗಗಳನ್ನೆಲ್ಲ ಅವರ ವಾರಸದಾರರಿಗೆ ಕೊಡೋದಿಲ್ಲ. ಕೆಲವು ಭಾಗಗಳನ್ನ ವೈದ್ಯರು ತಮ್ಮ ಬಳಿಯಲ್ಲಿ ಇರಿಸಿಕೊಂಡು ತಮ್ಮ ಪರೀಕ್ಷೆಗೋಸ್ಕರ ಇಟ್ಕೊಂಡಿರ್ತಾರೆ. ಉಳಿದಂತಹ ಭಾಗಗಳನ್ನ ಅವರು ಆ ಶವದ ವಾರಸುದಾರರಿಗೆ ಸಂಬಂಧಪಟ್ಟ ವ್ಯಕ್ತಿಗೆ ಕೊಡ್ತಾರೆ. ಈ ಸರ್ಟಿಫಿಕೇಟ್ ಈ ಅಪರಾಧಿ ಸತ್ತಂತ ವ್ಯಕ್ತಿ ಕುಟುಂಬದವ್ರಿಗೆ ಯಾವುದೇ ರೀತಿ ಉಪಯೋಗ ಬರಲ್ಲ ಅಲ್ಲ ಸರ್? ಅಷ್ಟೇ. ಈ ಪೋಸ್ಟ್ ಮಾರ್ಟಮ್ ಈಗ ಇದೇನಾಗುತ್ತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಡ್ರು ಒಂದೇ, ಆತ ಅವರ ಡೆತ್ ಸರ್ಟಿಫಿಕೇಟ್ ತಗೊಂಡ್ರು ಒಂದೇ. ಯಾಕೆಂದ್ರೆ ಆತ ಸತ್ತಿಲ್ಲ ಅಂತ ಯಾರು ಹೇಳೋದೇ ಇಲ್ಲ. ಸೊ ಹಾಗಾಗಿ ಇದರ ಅನುಕೂಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನುಕೂಲ ಸತ್ತಂತಹ ವ್ಯಕ್ತಿಯ ಸಂಬಂಧಿಗಳಿಗಾಗಲಿ ಅಥವಾ ಅವರ ವಾರಸುದಾರರಿಗಾಗಲಿ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ. ಇದನ್ನು ಯಾಕೆ ಅಂದ್ರೆ ವೈದ್ಯರು ಕಳಿಸಿದಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸ್ ಠಾಣೆಯಲ್ಲೂ ಇರುತ್ತೆ, ಮತ್ತೆ ನ್ಯಾಯಾಲಯದಲ್ಲೂ ಇರುತ್ತೆ. ಇಷ್ಟೇ ಅಲ್ಲ, ತಹಶೀಲ್ದಾರ್ ಆಫೀಸರ್ ಇರುತ್ತೆ, ಮತ್ತೆ ಡಿಸಿ ಆಫೀಸರ್ ಸಹ ಸಿಗುವ ಸಾಧ್ಯತೆಗಳು ಇರುತ್ತೆ. ಸೊ ನಿಮ್ಮ ಎಲ್ಲ ಮಾಹಿತಿಗಾಗಿ ತುಂಬ ಧನ್ಯವಾದಗಳು ನಮ್ಮ ಸೂರಿ ಸಂಧಿ ಚಾನೆಲ್ನ ಪರವಾಗಿ ಮತ್ತೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ. ತಮಗೆ ಹೆಚ್ಚು ಹೆಚ್ಚು ಕಾನೂನಿನ ಮಾಹಿತಿ ಬೇಕು ಅಂದ್ರೆ ನೋಡ್ತಾ ಇರಿ ಸೂರಿ ಸಂಧಿ ಚಾನಲ್. ನಿಮ್ಮ ವಕೀಲ, ನಿಮ್ಮ ರಾಮರಾವ್. ನಮಸ್ಕಾರ. ನೋಡಿದ್ರಲ್ಲ ಆತ್ಮೀಯರೇ, ನಿಮಗೆ ಪ್ರತಿದಿನ ಒಂದೊಂದು ಗೊಂದಲ ಉಂಟಾಗಬಹುದು ಅಥವಾ ಇನ್ನೇನೋ ತಿಳ್ಕೋಬೇಕು ಅಂತ ಅನಿಸ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ಹಿಂಜರಿದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನಿಮಗೆ ಯಾವುದೇ ಗೊಂದಲ ಅಥವಾ ಕನ್ಫ್ಯೂಷನ್ ಇದ್ದರೆ ಅದನ್ನ ನಿವಾರಣೆ ಮಾಡುವಂಥ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೊ ಇವತ್ತು ಈ ಪೋಸ್ಟ್ ಮಾರ್ಟಮ್ ಅಥವಾ ಶವ ಪರೀಕ್ಷೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಎಸ್ ರಾಮರಾವ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಕಾನೂನಿನ ಮಾಹಿತಿ ಜೊತೆಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸೂರಿ ಸಂಧಿ ಚಾನಲ್. ಥ್ಯಾಂಕ್ ಯು.